ಬಂಧುಗಳೇ, ಇವತ್ತು ಕೋಡಂಬಳ್ಳಿಗೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ನಮ್ಮ ಎಂಪಿ ಕ್ಯಾಂಡಿಡೇಟ್ ಆಗಿ ಬಿಜೆಪಿ ಮತ್ತು ಜೆಡಿಎಸ್ನ ಎನ್ಡಿಎ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ನಿಮ್ಮೂರಿಗೆ ಬಂದಿದ್ದಾರೆ. ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಪ್ರಾರಂಭ ಆಗಿದೆ. ಮೊದಲನೇ ಹಂತದಲ್ಲಿ 26ನೇ ತಾರೀಕು ನಮ್ಮಲ್ಲಿ ಚುನಾವಣೆ ಆಗ್ತದೆ. ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ತಮ್ಗೆಲ್ಲರಿಗೂ ಬಹಳ ಜನ ಗೊತ್ತಿದೆ, ಕೆಲವು ತಾಯಂದರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಆದ್ರೂ ಕೂಡ ನಿಮ್ಗೆಲ್ಲರಿಗೂ ಮಂಜುನಾಥ್ ಅವರ ಪರಿಚಯ ಒಂದೇನೆಲ್ಲ ಮಾಡಿಕೊಡ್ತೀನವ. ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಡಾಕ್ಟರ್ ಹೃದಯ ತಜ್ಞರು. ಬೆಂಗಳೂರಿನಲ್ಲಿ ಜಯದೇವ ಅಂತೇಳಿ ಒಂದು ಸರ್ಕಾರಿ ಆಸ್ಪತ್ರೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗಿ 2000 ಬೆಡ್ ಹಾಸ್ಪಿಟಲ್ ಅದು ಇವತ್ತು. ಇಡೀ ದೇಶಾದ್ಯಂತ ಬಡವರು ಯಾರು ದುಡ್ಡಿಲ್ಲದೆ ಯಾರು ಹಣಕಾಸು ತೊಂದರೆ ಇರ್ತಾರೆ ಅವ್ರಿಗೂ ಕೂಡ ಹೃದಯ ಚಿಕಿತ್ಸೆ ಆಗ್ಬೇಕು ಅಂತೇಳಿ ಇಡೀ ದೇಶಕ್ಕೆ ಮಾದರಿಯಾದಂತ ಸರ್ಕಾರಿ ಆಸ್ಪತ್ರೆಯನ್ನ ದೊಡ್ಡದಾಗಿ ಮಾಡಿ ಬೆಂಗಳೂರಿನಲ್ಲಿ ಅದನ್ನ ಗುಲ್ಬರ್ಗ ಬೇರೆ ಬೇರೆ ಕಡೆ ಆಸ್ಪತ್ರೆ ಮೈಸೂರು ಬ್ರಾಂಚ್ಗಳು ಮಾಡಿ ದೇಶ ಮತ್ತು ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಯದೇವ ಆಸ್ಪತ್ರೆಯ ಕೀರ್ತಿಯನ್ನು ಹೆಚ್ಚಿಸಿ 35 ವರ್ಷ ಡಾಕ್ಟರ್ ಆಗಿ ಲಕ್ಷಾಂತರ ಜನಗಳಿಗೆ ಹೃದಯ ಚಿಕಿತ್ಸೆಯನ್ನ ಮಾಡಿ ನಿವೃತ್ತರಾದ ಮೇಲೆ ನಾವು ಅವ್ರನ್ನ ಬರೀ ರಾಜ್ಯದಲ್ಲಿ ಇದ್ರೂ ಪ್ರಯೋಜನ ಆಗುವುದಿಲ್ಲ. ನೀವು ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಎಂಪಿ ಆಗಿ ಮಂತ್ರಿಯಾಗಿ ಅಲ್ಲಿ ನೀವು ಇಡೀ ದೇಶದ ಆರೋಗ್ಯ ಜನಸಾಮಾನ್ಯರ ಬಡವರ ಆರೋಗ್ಯದ ಚಿಂತನೆ ಮಾಡಬೇಕು, ನೀವು ಅಲ್ಲಿ ಕೇಂದ್ರದಲ್ಲಿ ಸಚಿವರಾಗಬೇಕು ಅಂತ ಹೇಳಿ ಅವರನ್ನ ಒಪ್ಪಿಸಿ ಇವತ್ತು ಜನಗಳ ಮುಂದೆ ತಂದು ನಿಲ್ಲಿಸಿದ್ದೀವಿ. ಡಾಕ್ಟರ್ ಯಾವತ್ತೂ ಚುನಾವಣೆ ನಿಂತ್ಕೋಬೇಕು ಅಂತ ಆಸೆ ಪಟ್ಟವರಲ್ಲ. ಅವರು ಮೊದಲು ಬಹಳ ದಿವಸ ಇದನ್ನು ನಿರಾಕರಿಸಿದ್ರು. ಆದ್ರೆ ನಾವೆಲ್ಲ ಹೋಗಿ ಅವ್ರಿಗೆ ಕೇಳ್ಕೊಂಡ್ವಿ. ಬಹಳ ಜನ ಎಂಎಲ್ಎಗಳು ನಾವು ಬೆಂಗಳೂರಿನ ಮುನಿರತ್ನ ಅಂತ ಎಂಎಲ್ಎ, ಕೃಷ್ಣಪ್ಪ, ನಾನು, ಮಂಜುನಾಥ್ ಎಲ್ಲ ಹೋಗಿ ಕೇಳಿ, ನೋಡಿ ಡಾಕ್ಟ್ರೆ, ನೀವು ನಿಮ್ ಸೇವೆ ಇಷ್ಟಕ್ಕೆ ನಿಲ್ಲಬಾರದು, ಇಡೀ ದೇಶಕ್ಕೆ ವ್ಯಾಪಿಸಬೇಕು, ದಯವಿಟ್ಟು ನೀವು ಸ್ಪರ್ಧೆ ಮಾಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅದು ನಮ್ಮ ರಾಮನಗರ ಜಿಲ್ಲೆ ಜನ ನಿಮ್ಗೆ ಅತಿ ಹೆಚ್ಚು ಓಟ್ ಕೊಟ್ಟು ಗೆಲ್ಲಿಸ್ತೀವಿ ಅಂತ ಅವ್ರನ್ನ ತಂದು ನಿಮ್ಮ ಮುಂದೆ ನಿಲ್ಲಿಸಿದೀವಿ. ಇವತ್ತು ನಮ್ಗಿರ್ತಕ್ಕಂಥ ಸ್ಪರ್ಧೆ ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗಿದ್ದೀವಿ. ಇವತ್ತು ಬೆಳಿಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಬೆಂಗಳೂರಿನಲ್ಲಿ ಸಭೆ ಕರೆದಿದ್ರು. ಒಂದು 100 ಜನ ಎಂಎಲ್ಎಗಳು, ಎಂಪಿಗಳು, ಮಾಜಿ ಮಂತ್ರಿಗಳೆಲ್ಲ ಬಂದಿದ್ರು. ಅಲ್ಲಿ ಯಡಿಯೂರಪ್ಪನವರು, ವಿಜೇಂದ್ರ, ಡಾಕ್ಟರ್ ನಮ್ಮ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ದೇವೇಗೌಡರು, ಕುಮಾರಸ್ವಾಮಿ ಅವರು, ಈಗ ಬಹಳಷ್ಟು ಜನ ಎಲ್ಲರೂ ಸಭೆಯಲ್ಲಿ ಭಾಗವಹಿಸಿದ್ರು. ಅಂದ್ರೆ ಎನ್ಡಿಎ ಸಭೆ, ಜೆಡಿಎಸ್ ಮತ್ತು ಬಿಜೆಪಿಯ ಎರಡೂ ನಾಯಕರು ಸಭೆ ಸೇರಿ ಇಡೀ 28ಕ್ಕೆ 28 ಲೋಕಸಭೆಯನ್ನು ಗೆಲ್ಲಬೇಕು, ನಾವು ಯಾವತ್ತೂ ಎಲ್ಲರ ಸಮಸ್ಯೆ ಬಂದ್ರೆ ಕುಂತು ಚರ್ಚೆ ಮಾಡಬೇಕು, ಮಾತಾಡ್ಕೋಬೇಕು ಅಂತ ಹೇಳಿ ಸಮನ್ವಯ ಸಮಿತಿಯ ಸಭೆ ಸೇರಿದ್ರು. ಅದರಲ್ಲಿ ಬಹಳ ಜನ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು, ಸದಾನಂದ ಗೌಡರಾಗಿ ಅದಿಯಾಗಿ ಜೆಡಿಎಸ್ನ ಎಲ್ಲ ಎಂಎಲ್ಎಗಳು, ಮಂತ್ರಿಗಳು, ರೇವಣ್ಣವರು ಎಲ್ಲರೂ ಬಂದಿದ್ರು. ಎಲ್ಲರದು ಒಂದೇ, ಜೆಡಿಎಸ್ ಬಿಜೆಪಿ ಎರಡೂ ಒಂದು ಮರದ 2 ಕೊಂಬೆಗಳಿದ್ದಂಗೆ. ಇವತ್ತು ನಮ್ಮಿಬ್ರು ಕಿತ್ತಾಟದಿಂದ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಮಾಡಿ ಇಡೀ ರಾಜ್ಯದಲ್ಲಿ ಜನ ಇವತ್ತು ತತ್ತರಿಸ್ತಾ ಇದೆ. ಮಳೆ ಇಲ್ಲ, ಬರಗಾಲ ತಾಂಡವಾಡ್ತಾ ಇದೆ, ಸರಿಯಾದ ಕರೆಂಟ್ ಇಲ್ಲ, ಕುಡಿಯುವ ನೀರಿಲ್ಲ, ಜನಗಳ ಸಮಸ್ಯೆಗೆ ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 28ಕ್ಕೆ 28 ಬಿಜೆಪಿ ಗೆಲ್ಲಿಸೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅದಾಗದೆ ಬಿದ್ದೋಗುತ್ತೆ ಅನ್ನೋ ಮಾತನ್ನ ನಮ್ಮ ನಾಯಕರು ಚರ್ಚೆ ಮಾಡ್ತಾ ಬೆಳಿಗ್ಗೆ ಮಾತಾಡ್ತಾರೆ. ಇವತ್ತು ಅದನ್ನು ಮುಗಿಸ್ಕೊಂಡು ನಾನು ಈ ಸಭೆಗೆ ಬಂದಿದ್ದೀನಿ. ಆ ಸಭೆಯಲ್ಲಿ ದೇವೇಗೌಡರು ಹೇಳಿದ್ರು, ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಕೈ ಬಲಪಡಿಸಬೇಕು,
28ಕ್ಕೆ 28 ಸ್ಥಾನಗಳನ್ನು ನಾವಿಬ್ರು ಸೇರ್ಕೊಂಡು ಕರ್ನಾಟಕ ಗೆಲ್ಲಬೇಕು, ಇದು ನನ್ನ ಜೀವನದ ಕೊನೆ ಆಸೆ ಅಂತೇಳಿ ದೇವೇಗೌಡರು ಅವ್ರ ಭಾಷಣ ಉದ್ದಕ್ಕೂ ಕೂಡ ಮಾತಾಡ್ತಾ ಅವರಿಗೆ ನಮ್ಮ ರಾಜ್ಯಕ್ಕೆ ಇವತ್ತು ಕರೆ ಕೊಟ್ಟಿದ್ದಾರೆ. ಬಂಧುಗಳು, ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಅಭ್ಯರ್ಥಿ ಯಾರು? ನಮ್ಮ ಮುಂದೆ ಸ್ಪರ್ಧೆ ಮಾಡಿರ್ತಕ್ಕಂಥವರು ಡಿ.ಕೆ. ಸುರೇಶ್. ಅವರೀಗ 3 ಸಾರಿ ಎಂಪಿ ಆಗಿದ್ರು. ಎಷ್ಟು ಸಾರಿ? 3 ಸಾರಿ ಎಂಪಿ ಆಗಿದ್ರು. 12 ವರ್ಷ. ಒಂದು ಬೈ ಎಲೆಕ್ಷನ್, 5 ವರ್ಷ, 12 ವರ್ಷ. ನಿನ್ನೆ ಅವರು ನಾಮಿನೇಷನ್ ಮಾಡವ್ರೆ. ನಿನ್ನೆ ಸಾರ್ವಜನಿಕ ಕರ್ಕೊಂಡೋಗಿ ಬರ್ತಕ್ಕಂಥವ್ರಿಗೆಲ್ಲರಿಗೂ ದುಡ್ಡು ಕೊಟ್ಕೊಂಡು 1000-2000 ಬೈಕಲ್ಲಿ ಬಹಳ ಜನ ಟೋಪಿ ಹಾಕೊಂಡೋಗಿ ನಾಮಿನೇಷನ್ ಮಾಡಿ ಬಂದವ್ರೆ ರಾಮನಗರದಲ್ಲಿ. ಅವ್ರದ್ದು ಚುನಾವಣಾ ಆಯೋಗಕ್ಕೆ ಒಂದು ಅವರ ಆದಾಯ ನಷ್ಟ ಪೂರ್ತಿ ಚರಿತ್ರೆ ಬರಿಬೇಕು ನಾವು. ಅವರು ನಿನ್ನೆ ಬರೆದವ್ರೆ ಸುಮಾರು 600 ಕೋಟಿ ರೂಪಾಯಿ ಅವ್ರ ಹತ್ರ ದುಡ್ಡೋದೆ ಅಂತ ಹೇಳ್ಕೊಂಡವ್ರೆ. ಎಷ್ಟು? 600 ಕೋಟಿ ಡಿ.ಕೆ. ಸುರೇಶ್ ಹತ್ರ ಇರ್ತಕ್ಕಂಥ ಹಣ ಇವತ್ತು 12 ವರ್ಷದಲ್ಲಿದ್ದಾಗ ಅವರು ಚುನಾವಣಾ ನಾಮಪತ್ರ ತೆಗೆದು ನೋಡಿ ನೀವು, 6 ಕೋಟಿನೂ ಅವ್ರ ತಾವು ಇರ್ಲಿಲ್ಲ. ಇವತ್ತು ಎಷ್ಟಿದೆ ಅವ್ರ ತಾವು? 600 ಕೋಟಿ ದುಡ್ಡದೆ. ಮೊನ್ನೆ ನಮ್ಮ ತಾಯಂದಿಲ್ಲ ಕೂತವ್ರಿಲ್ಲಿ. ಈ ದೇಶದಲ್ಲಿ ಒಬ್ಬ ಮಹಿಳೆ ಪ್ರಧಾನಮಂತ್ರಿಯವ್ರ ಹತ್ರ ಒಬ್ಬ ಹೆಣ್ಮಗಳು ನಿಮ್ಮಂಗೆ ಸಾದಾ ಸೀರೆ ಉಟ್ಕೊಂಡು ಕಿವಿಲು ಚಿನ್ನದ ವಾಲ ಇಲ್ಲ, ಚಿನ್ನದ ಸರ ಇಲ್ಲ, ನಿರ್ಮಲಾ ಸೀತಾರಾಮನ್ ಅಂತ ತಮಿಳುನಾಡಿನ ಒಬ್ಬ ತಾಯಿ. ಆ ಅಮ್ಮ ಈ ದೇಶದಲ್ಲಿ ದೇಶದ ಹಣಕಾಸು ನೋಡ್ಕೊಂಡು ಯಾರು ಪ್ರಧಾನಮಂತ್ರಿಗಳ ಹತ್ರ ಅಂತ ಅಂದ್ರೆ ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್ ಚುನಾವಣೆ ನಿಂತ್ಕೊಂತ ಪ್ರಧಾನಮಂತ್ರಿ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ನನ್ನ ಹತ್ರ ದುಡ್ಡಿಲ್ಲ, ನಾನು ಈ ಚುನಾವಣೆ ಸ್ಪರ್ಧೆ ಮಾಡೋಕ್ಕಾಗುದಿಲ್ಲ, ನಾನು ಇರ್ತಕ್ಕಂಥ ಅಷ್ಟೋ ಇಷ್ಟೋ ಕೋಟಿ ಹಣ ನನ್ನ ಜೀವನ ಮಾಡೋಕ್ ಸಾಕಾಗ್ತದೆ, ನಾನು ಈ ದೇಶದ ಆರ್ಥಿಕ ಮಂತ್ರಿ ಆದ್ರೆ ನನ್ನ ಹತ್ರ ಹಣಕಾಸು ಇಲ್ಲ ಇವತ್ತು, ದಯವಿಟ್ಟು ನಾನು ಈ ಚುನಾವಣೆಗೆ ತಳ್ಳಬೇಡಿ ಅಂತ ಪ್ರಧಾನಮಂತ್ರಿಗಳ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ. ಇದ್ರ ಅರ್ಥ ಏನು ಅಂದ್ರೆ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ 100ಕ್ಕೆ 100 ಭಾಗ ಪ್ರಾಮಾಣಿಕವಾಗಿ ದೇಶಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ಜನ ಇದ್ದಾರೆ ಹೊರತು ಡಿ.ಕೆ. ಸುರೇಶ್ ಅಂತ 6,000 ಕೋಟಿ ಹೊಡೆದು 600 ಕೋಟಿ ಲೆಕ್ಕ ತೋರಿಸಿ ಇಲ್ಲಿ ಯಾರೋ ಕೆಲವು ಏಜೆಂಟ್ಗಳು ಮಡಿಕೊಂಡು ರಾತ್ರೆಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗಿ ಹಣದ ಆಮಿಷ ತೋರಿಸಿ ನೀವು ಕಾಂಗ್ರೆಸ್ ಓಟ್ ಹಾಕ್ಬೇಕು, ಸುರೇಶನ್ ಗೆಲ್ಲಿಸಬೇಕು ಅಂತ ಯಾರು ನಮ್ಮಲ್ಲಿ ಹೇಳ್ತಾ ಇಲ್ಲ. ನಮ್ಮಲ್ಲಿ ಮಂಜುನಾಥ್ ಪರವಾಗಿ ಇವತ್ತು ಜನಮಧ್ಯದಲ್ಲೇ ಜನಸಾಗರ ಜನಸಮೂಹನೇ ಎದ್ದುಬಿಟ್ಟಿದೆ. ಡಾಕ್ಟರ್ ಒಳ್ಳೆಯವರು ಪ್ರಾಣ ಉಳಿಸ್ತಾರೆ. ಅವ್ರು ಯಾವತ್ತೂ ದುಡ್ಡಿಗೆ ಆಸೆ ಪಡ್ತವ್ರಲ್ಲ, ಅವ್ರು ದುಡ್ಡು ಇಸ್ಕೊಂಡು ಡಾಕ್ಟರ್ ಸೇವೆ ಮಾಡಿದವರಲ್ಲ. ಇಂಥವ್ರು ಸಮಾಜ ಸೇವೆಗೆ ಬರಬೇಕು. ಏನು ಇಲ್ಲಿ ಅಂತಕ್ಕಂಥ ಝೀರೋ ಇದ್ದಂತ ಸುರೇಶ ಇವತ್ತು 600 ಕೋಟಿ ರೂಪಾಯಿ 6,000 ಸಂಪಾದನೆ ಮಾಡಿ 6,000 ಕೋಟಿ 600 ಕೋಟಿ ಲೆಕ್ಕ ತೋರಿಸ್ತಕ್ಕಂಥವ್ರನ್ನ ಮತ್ತೆ ಎಂಪಿ ಮಾಡಬೇಕು. ಅವ್ರು ಹೇಳ್ತಾರೆ ಕೋಡಂಬಳ್ಳಿಯಲ್ಲಿ ಬಹಳ ಜನ ಏಜೆಂಟ್ಗಳವ್ರೆ, ರಾತ್ರೆಲ್ಲ ದುಡ್ಡು ಕೊಟ್ಟು ಸರಿ ಮಾಡ್ಕೊತೀವಿ, ನಮ್ಗೆ ಇಲ್ಲಿ ಕಾಂಗ್ರೆಸ್ ಓಟ್ ಹಾಕ್ತಾರೆ ಅಂತ. ಸುಳ್ಳದು. ಅವರಲ್ಲಂತ ಕಾರಣ. ಆದ್ರೆ ಸ್ವಾಭಿಮಾನ ಇರ್ತಕ್ಕಂಥ ನೀವು ಯೋಚನೆ ಮಾಡ್ಬೇಕು. ಇವತ್ತು ಜೆಡಿಎಸ್ ಬಿಜೆಪಿ ಮುಖಂಡರು ಊರೂರಲ್ಲಿ ನೀವು ಆತ್ಮಸಾಕ್ಷಿಯಿಂದ ಯೋಚನೆ ಮಾಡಬೇಕು. ಒಬ್ಬ ಪ್ರಾಮಾಣಿಕವಾದ ವ್ಯಕ್ತಿನ ಎಂಪಿ ಮಾಡಬೇಕು. ಒಬ್ಬ ಭ್ರಷ್ಟ ದುರಹಂಕಾರಿ ಅಧಿಕಾರಿಗಳನ್ನ ಕಂಡಲ್ಲಿ ಮಾತಾಡಿಸೋದು, ಎದುರಿಸೋದು, ಬಡಿಯುವುದು, ಬಡವ ಪಕ್ಕ ಆಸ್ತಿ ಕಿತ್ಕೊಳ್ಳೋದು, ಆಸ್ತಿ ಬೆಳೆಸ್ಕೊಳ್ಳೋದು, ತನ್ನ ಆಸ್ತಿನ 100 ಕೋಟಿ ಜಾಸ್ತಿ ಮಾಡ್ಕೊಳ್ಳೋದು ಎಂಪಿ ಮಾಡಬೇಕು ಅಂತೇಳಿ 2 ವಿಚಾರ ನೀವು ಮನಸ್ಸಿಗೆ ಇಟ್ಕೊಳ್ಳಿ. ಒಬ್ಬ ಸಾದಾ ಸೀದಾ ಮನುಷ್ಯ ಜನಸೇವೆ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಯವರ ಗುರುತು ಏನಿವತ್ತು ಕಮಲದ ಗುರುತಿನ ಮುಖಾಂತರ ಎನ್ಡಿಎ ಅಭ್ಯರ್ಥಿಯಾಗಿ ಚುನಾವಣೆ ನಿಂತಿರ್ತಕ್ಕಂಥ ಮಂಜುನಾಥನ್ ಗೆಲ್ಲಿಸಬೇಕಾ? ದೇಶ ವಿಭಾಗ ಮಾಡಿಕೊಟ್ಟಂತ ನಮ್ಮ ದೇಶನೇ ಬೇರೆ ಕೊಟ್ಬಿಟ್ಟು ಅರ್ಧನ ನಮಗೆ ಯಾರು ನಮ್ಗೆ ಕೇಳಬೇಡಿ, ಟ್ಯಾಕ್ಸ್ ಹಾಕೋದು ನಮ್ಗೆ ಕೇಳಬೇಡಿ, ನಾವು ಏನ್ ಬೇಕಾದ್ರೂ ಲೂಟಿ ಹೊಡಿತೀವಿ ಅಂತ ಡಿ.ಕೆ. ಸುರೇಶ್ ಓಟ್ ಹಾಕ್ಬೇಕಾದ್ರೆ ನೀವು ತೀರ್ಮಾನ ಮಾಡಬೇಕು. ಅವ್ರು ಕೊಡ್ತಾರೆ. ಇವತ್ತು ಸೀರೆ ಕೊಡ್ತಾರೆ, ಕುಕ್ಕರ್ ಕೊಡ್ತಾರೆ. ಚನ್ನಪಟ್ಟಣದಲ್ಲಿ ನೀವೆಲ್ಲ ಸಭೆಗೆ ಹೋಗಿದ್ರಿ, ಸೀರೆ ಹಂಚಿದ್ರು. ಇವತ್ತು ಎಲ್ಲ ಮನೆಗೆ ಏನ್ ಬೇಕೋ ಸಹಾಯ ಮಾಡ್ತೀವಿ ಅಂತಾರೆ. ಈ ಸಣ್ಣ ಪುಟ್ಟ ಆಸೆ ಬಿಟ್ಟು ನಿಜವಾಗ್ಲೂ ಪ್ರಾಮಾಣಿಕವಾಗಿ ದೇಶ ಕಟ್ಟತಕ್ಕಂಥ, ಈ ಸಮಾಜ ಮುಂದುವರಿಸತಕ್ಕಂಥ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು. ಅದು ದೇವೇಗೌಡರ ಆಶಯ. ಅದು ನಮ್ಮ ಏನು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಇವತ್ತು ಯಡಿಯೂರಪ್ಪನವರು ಈ ವಯಸ್ಸಿನಲ್ಲೂ ಕೂಡ
ಬಿಜೆಪಿನ ಬಲಪಡಿಸಬೇಕು ಅಂತ ಓಡಾಡ್ತಾ ಇದ್ದಾರೆ. ಇಬ್ಬರು ನಾಯಕರ ನಾಯಕತ್ವದಲ್ಲಿ ನಾವು ಡಾಕ್ಟರ್ ಮಂಜುನಾಥ್ ಅವರನ್ನು ಇವತ್ತು ಚುನಾವಣೆ ನಿಲ್ಲಿಸಿದ್ದೀವಿ. ನೀವೆಲ್ಲ ಆಶೀರ್ವಾದ ಮಾಡಬೇಕು, ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ಹೇಳ್ತಾ ಬಹಳ ವಿಚಾರಗಳು ಮಾತಾಡಬೇಕು ಅಂತ ಇದ್ರು ಕೂಡ ಇನ್ನೊಂದು ದಿವಸ ಬಹಿರಂಗ ಸಭೆ ಮಾಡ್ತೀವಿ. ಇದು ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರುಗಳನ್ನ ಒಂದು ಮಾಡಬೇಕು. ಜೆಡಿಎಸ್ ಬಿಜೆಪಿ ಮುಖಂಡರುಗಳು ನಾವು 16 ವರ್ಷದಿಂದ ಒಬ್ರಿಗೊಬ್ರು ಕಿತ್ತಾಡ್ಕೋತಾ ಇದ್ದೋ, ಆದ್ರೆ ಇವತ್ತು ಕಾಂಗ್ರೆಸ್ ಕಂಟ್ರೋಲ್ ಮಾಡಬೇಕು. ಕಾಂಗ್ರೆಸ್ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ತಲೆ ಎತ್ತಬಾರ್ದು ಅಂದ್ರೆ ನಾವು ಇಬ್ರು ಒಂದಾಗಬೇಕು ಅಂತೇಳಿ ಇಬ್ರು ಸೇರಿ ಸಭೆ ಮಾಡಬೇಕು ಅಂತೇಳಿ ವೇದಿಕೆ ನಿಂತಿರ್ತಕ್ಕಂಥ ನಮ್ಮ 2 ಪಕ್ಷದ ಮುಖಂಡರುಗಳು ಒಟ್ಟಿಗೆ ಸೇರಿಕೊಂಡು ನಾವು ಇವತ್ತು ಮುಂದಿನ ದಿನಗಳಲ್ಲಿ ಹಳ್ಳಿ ಬರ್ತೀವಿ, ನಿಮ್ಮನ್ನ ವೋಟ್ ಕೇಳ್ತೀವಿ. ನೀವೆಲ್ಲ ಮಂಜುನಾಥ್ ಅವರಿಗೆ ಆಶೀರ್ವಾದ ಮಾಡಬೇಕು, ಅವರನ್ನ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಬಂಧುಗಳಿಗೆ ಇನ್ನು 25-29 ದಿವಸ ಟೈಮ್ ಇದೆ. ನಾವು ಊರೂರಿಗೆ ಬರ್ತೀವಿ. 2 ಪಕ್ಷದ ಮುಖಂಡರು ಒಗ್ಗಟ್ಟಾದ್ರೆ ಸಾಕು, ಚುನಾವಣೆ ಮುಗೀತು ಅಂತ. 2 ಪಕ್ಷದ ಮುಖಂಡರು ಒಗ್ಗಟ್ಟಾದ್ರೆ ನಮ್ಮ ತಾಲೂಕಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿಗೆ ಲೀಡ್ ಬರ್ತದೆ. ದಯವಿಟ್ಟು 1 ಲಕ್ಷ ಜನಗೌಡ್ರೆ ಆಯ್ತು, ನಮ್ಗೆಲ್ಲ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಡಾಕ್ಟರ್ ಮಾತಾಡ್ಸ್ಬೇಕಾ? ಆಯ್ತು, ಬರೀ ಈಗ ಈ ಗ್ಯಾರಂಟಿ ವಿಚಾರ ಹೇಳಿ, ಗ್ಯಾರಂಟಿ ವಿಚಾರ ಅಂತ ಹೇಳ್ತಾರೆ. ಏನವಾ ಕುಂತು ತಿಂದ್ರೆ ಕುಡಿಕೆವನ್ನು ಸಾಲೋದಿಲ್ಲ ಅಂತ ನಮ್ಮ ಅವಾಗ ಗಾದೆ ಹೇಳ್ತಾ ಇದ್ರೆ, ಸೋಮಾರಿ ಹಾಕ್ಬಿಡೋದ್ರ ಮಗನೇ ಕುಂತ್ಕೊಂಡು ತಿಂದ್ರೆ ಕುಡಿಕೆವನ್ನು ಸಾಲೋದಿಲ್ಲ ಅಂತ ಹೇಳಿ. ಅಂದ್ರೆ ಈ ಸರ್ಕಾರ ಏನ್ ಮಾಡ್ತು, ಓಟ್ ಹಾಕಿಸ್ಕೋಬೇಕು ಅಂತ ಹೇಳಿ ಗ್ಯಾರಂಟಿ ಕೊಡ್ತೀವಿ ಅಂದ್ರು. ಇವತ್ತೇನಾಗ್ತದೆ, ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಇವತ್ತು ಎಲ್ಲ ಇಲಾಖೆಗಳು ಸಾಲ ಮಾಡ್ತಾವ್ರೆ. ಸರ್ಕಾರ ಸಾಲದ ಸುಳ್ಳು ಸಿಗಾಕೋತಾ ಇದ್ದಾರೆ. ಸರ್ಕಾರ ಇವತ್ತು ಇನ್ನೊಂದು 1 ತಿಂಗಳು ಹೋದ್ರೆ ಇವತ್ತು KSRTCನವರು ಎಲ್ಲ ಆಸ್ತಿನ ಅಡ ಇಟ್ಟು ಬಸ್ ಮೇಲೆ ಸಾಲ ತಗೊಂಡು ಬಸ್ ರನ್ ಮಾಡ್ತಾವ್ರೆ. KEB ಅವರು ಎಲ್ಲೂ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ, ಅವ್ರ ಆಸ್ತಿಗಳನ್ನ ಅಡ ಇಟ್ಟು ಸ್ವಾಮಿ ನಮ್ಗೆ ದುಡ್ಡು ಜಾಸ್ತಿ ಆಗದೆ, ನಮ್ಗೆ ಸರ್ಕಾರ ಸಹಾಯ ಬರಬೇಕು ಅಂತ ಹೇಳ್ತಾವ್ರೆ. ಸರ್ಕಾರ ಇವತ್ತು ಎಲ್ಲೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ, ಎಲ್ಲೂ ಈ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರದ್ದು ದುಡ್ಡಿಲ್ಲ. ಮಾತೆತ್ತಿದ್ರೆ ಗ್ಯಾರಂಟಿ ಅಂತಾರೆ. ಈ ಚುನಾವಣೆ ತನಕ ಗ್ಯಾರಂಟಿ, ಈ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಯಾವುದೇ ಗ್ಯಾರಂಟಿನ ಸರ್ಕಾರ ಕೊಡಕ್ಕಾಗಲ್ಲ. ಅವ್ರ ಹತ್ರ ದುಡ್ಡಿರಲ್ಲ. ಮೊದಲನೇದಾಗಿ ಈ ಸರ್ಕಾರನೇ ಇರುವುದಿಲ್ಲ. ಯಾವ ದಯವಿಟ್ಟು ಚಿಂತೆ ಮಾಡಬೇಡಿ. ಯಾಕಂದ್ರೆ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಈ ಸರ್ಕಾರದಲ್ಲಿ 6 MLAಗಳು ಹೇಳ್ತಾ ಇದ್ದಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಮ್ಗೆ ಸರ್ಕಾರ ಬೇಡ ಕಾರಣ ಅಂತ ಹೇಳಿ. ಹಾಗಾಗಿ ಬರ್ತಕ್ಕಂಥ ಚುನಾವಣೆಯಲ್ಲಿ ದೇಶ ಸುಭದ್ರವಾಗಿರಬೇಕು, ಮುಂದೆ ಈ ದೇಶ ಸಮೃದ್ಧಿ ಆಗಬೇಕು ಅಂದ್ರೆ ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ NDA ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.